ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ನೋಡಿ, ಒಬ್ಬ ನಟ ಅಥವಾ ಒಬ್ಬ ಸೆಲೆಬ್ರಿಟಿ ಅಥವಾ ಒಬ್ಬ ಕಾಮನ್ ಮ್ಯಾನ್ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಜನರೆಲ್ಲರೂ ಸೇರಿ ಒಗ್ಗೂಡಿ ಬೆಳೆಸೋದಂತೆ. ನೋಡಿ, ಇವತ್ತು ಗಿಲ್ಲಿ ನಟ ನಾವೆಲ್ಲರೂ ಕೂಡ ರೀಚ್ ಆಗದೆ ಇರೋ ಜಾಗದಲ್ಲಿ ಅವ್ರು ಇದ್ದಾರೆ. ಅವ್ರ ಮನೆಯವ್ರಿಗೂ ಕೂಡ ಆತ ಎಲ್ಲಿದ್ದಾನೆ ಅನ್ನೋದು ಕೂಡ ಗೊತ್ತಿರದ ಮಟ್ಟಿಗೆ ಅವರು ಅಷ್ಟು ಬ್ಯುಸಿ ಶೆಡ್ಯೂಲ್ಸ್ ಆಗಿಬಿಟ್ಟಿದೆ ಅವ್ರಿಗೆ, ಅಷ್ಟು ಕುತೂಹಲ. ಜೊತೆಗೆ ಜನರು ಕೂಡ ಎಲ್ಲರೂ ಬರ್ತಾ ಇದ್ದಾರೆ. ಆ ಬಿಗ್ ಬಾಸ್ ಒಳಗಿದ್ದಾಗ ಭಾಳಷ್ಟು ಸಾಂಗ್ಗಳು ಅವ್ರು ಹೇಳಿದಂಥ ಸಾಂಗ್ಗಳು ಫೇಮಸ್ ಆದವು. ಜೊತೆಗೆ ಹೊರಗಿಂದ ಅಭಿಮಾನಿಗಳು ಅವರು ಕ್ರಿಯೇಟ್ ಮಾಡಿದಂಥ ಸಾಂಗ್ಗಳು ಕೂಡ ಅಷ್ಟು ಜನಪ್ರಿಯ ಆದವು. ಗಿಲ್ಲಿ ನಟ ಒಳಗೆ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ಏನು ನೇಮ್ ಕೊಟ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಅಂತ ಅಂದಾಗ ಪಳಾರ್ ಗಿಲ್ಲಿ ಅನ್ನೋ ಒಂದು ನೇಮನ್ನು ಕೊಟ್ಕೊಂಡ್ರು. ಪಳಾರ್ ಗಿಲ್ಲಿ ಅನ್ನೋದೇ ಒಂದು ಸಾಂಗ್ ಆಗ್ಬಿಡ್ತು. ಇವತ್ತು ನಮ್ಮ ಜೊತೆ ಶಾಹಿಲ್ ಅವರಿದ್ದಾರೆ. ಇವ್ರ ಬಗ್ಗೆ ನಿಮಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಡ್ತಾ ಅವ್ರನ್ನ ಮಾತಾಡ್ತೀನಿ. ಪಳಾರ್ ಗಿಲ್ಲಿ ಸಾಂಗ್ನ ಮ್ಯೂಸಿಕ್ ಡೈರೆಕ್ಟ್ ಮಾಡಿದವ್ರು ಇವರು. ತುಂಬ ಚೆನ್ನಾಗಿ ಫೇಮಸ್ ಆಯಿತು, ಭಾಳ ಜನ ಅದನ್ನು ಎಂಜಾಯ್ ಮಾಡಿದ್ರು. ಪಳಾರ್ ಗಿಲ್ಲಿಯ ಲಿರಿಕ್ಸ್ ಒಂದ್ಸರಿ ಕೇಳಿಸಿ, ಆ ಮ್ಯೂಸಿಕ್ ಇಟ್ಟು ಹಾಡನ್ನು ಒಂದ್ಸರಿ ಕೇಳಿಸಿ ಆ ಹಾಡಿನ ಬಗ್ಗೆ ಮಾತಾಡಿ. ಜೊತೆಗೆ ಅವ್ರ ತಾಯಿ ಗಿಲ್ಲಿ ಅವ್ರಿಗೂ ಕೂಡ ಆ ಹಾಡನ್ನು ಕಳಿಸ್ಬೇಕು, ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಡಿ ಬಾಸ್ಗೆ ಆ ಥರದ ಭಾಳಷ್ಟು ಸಾಂಗ್ಗಳನ್ನು ಮೇಕಿಂಗ್ ಮಾಡ್ತಾರೆ. ಬರ್ಡೇ ಸಾಂಗು ಆ ಥರ ಟ್ರಿಬ್ಯೂಟ್ ಸಾಂಗ್ಗಳು ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಬರ್ತಾ ಇರ್ತವೆ. ಒಬ್ಬ ಗಿಲ್ಲಿ ನಟಿಗೆ ಹಾಡು ಕೇಳಿಸ್ಬಿಡ್ತೀನಿ. ನಾನು ಆಕ್ಚುಲಿ ಎಲ್ಲಿ ಕೂಡ ಹಾಡದೆ ಲಿರಿಕ್ಸ್ ಎಲ್ಲ ಹೇಳದೆ ನಾನೊಂದು ಮಾತು ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ. ಅಂದ್ರೆ ನಂದು ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಸಾಂಗ್ಸು ಅವೈಲೇಬಲ್ ಇದೆ. ಅಂದ್ರೆ ಶಾಹಿಲ್ ಖಾನ್ ಯೂಟ್ಯೂಬ್ ಚಾನಲ್ ಹೋಗಿ ಎಲ್ಲ ಸಾಂಗ್ ನಿಮಗೆ ಫೇವ್ರೆಟ್ ಆದ ಕಿಂಗ್ ಗಿಲ್ಲಿ ಸಾಂಗ್ ಫಸ್ಟ್ ಹಿಟ್ ಆಗಿದ್ದ ಸಾಂಗ್ ಅದು. ಅಂದ್ರೆ ನನ್ನ ಪ್ರಕಾರ ಅದೊಂದು 10 ಕೋಟಿ ಹೋಗಿರ್ಬೋದು ಅಂತ. ಅಂದರೆ ಮ್ಯಾಕ್ಸಿಮಮ್ ಜನರು ಶೇರ್ ಮಾಡ್ತಾ ಇದ್ರು. ಎಷ್ಟು ಜನರು ಶೇರ್ ಮಾಡ್ತಾ ಇದ್ರು ಅಂದರೆ, ನಾನು ಈಗ ಒಂದು 10-12 ವರ್ಷ ಆಯಿತು ಮ್ಯೂಸಿಕ್ ಫೀಲ್ಡಲ್ಲಿ. ಸೊ ಇಷ್ಟು ವರ್ಷದಿಂದ ನಾನು ಟ್ರೈ ಮಾಡ್ತಾನೆ ಇದ್ದೀನಿ ಯಾವತ್ತಾದ್ರೂ ಒಂದು ದಿನ ಸಕ್ಸಸ್ ಬರ್ತದೆ ಅಂತ. ಆದರೆ ಇವಾಗ ನಮ್ಮ ಗಿಲ್ಲಿ ಮೂಲಕ ಒಂದು ಸಕ್ಸಸ್ ಬರ್ತಾ ಇದೆ. ಅಂದರೆ ಈಗ ಯಾರೆಲ್ಲ ಒಂದೊಂದು ಸಾಂಗ್ ಮಾಡ್ತಾ ಇದ್ರು, ಅಭಿಮಾನಿಯಾಗಿ ನನಗೆ ಅವ್ರಿಗೆ ತುಂಬ ಪ್ರೀತಿಯಿಂದ ಲಿರಿಕ್ಸ್ ಬರ್ದು, ನನ್ನ ಹಾರ್ಟಿಂದ ಲಿರಿಕ್ಸ್ ಬರ್ದು, ಅಂದರೆ ನಾನು ಮತ್ತು ನನ್ನ ಅಣ್ಣ ಸೇರಿ ತುಂಬ ಒಂದು ಇಷ್ಟಪಟ್ಟು, ಕಷ್ಟ ಅಂತಲ್ಲ ಇಷ್ಟಪಟ್ಟು ಬರ್ದಿದ ಒಂದು ಲಿರಿಕ್ಸ್. ಅಂದರೆ ಅವ್ರಿಗೆ ತುಂಬ ಇಷ್ಟ ಇದ್ದಿದ್ದು ಅವ್ರದ್ದು ಪಳಾರ್ ಗಿಲ್ಲಿ ಆಗಲಿ, ಕಿತಾಪತಿ ಕಿಂಗು ಆಗಲಿ, ಕಿಂಗ್ ಗಿಲ್ಲಿ ಇದೆಲ್ಲ ಕರಿಬೇಕು ಅಂತ ಅವ್ರಿಗೆ ತುಂಬ ಆಸೆ. ಸೊ ಈ ಆಸೆನೆಲ್ಲ ನಾನು ಯಾವ ಥರ ಒಂದು ಡೆಡಿಕೇಶನ್ ಮಾಡ್ಬೋದು ಅಂತ ನಾನು ಥಿಂಕ್ ಮಾಡಿದೆ. ಸೊ ನಾನೊಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನನಗೆ ತುಂಬ ಆಸೆ ಇತ್ತಿದ್ದು ಏನಂದರೆ, ಗಿಲ್ಲಿ ಅವರು ಹೊರಗೆ ಬಂದಾಗ ನಾನು ಈ ಸಾಂಗ್ ಯಾವುದು ನಾನು ಫೇಮಸ್ ಮಾಡೋಕ್ಕಾಗಿ ಮಾಡಿಲ್ಲ, ಅಲ್ಲ ದುಡ್ಡಿಗಾಗಿ ನಾನು ಮಾಡೇ ಇಲ್ಲ. ಆ್ಯಕ್ಚುಲಿ ಇದು ಮಾಡಿದೆ ಒಂದು ಅಂದರೆ ಗಿಲ್ಲಿ ಅವರು ಹೊರಗೆ ಬಂದಾಗ ಈ ಹಾಡೆಲ್ಲ ಕೇಳಿ ಅವ್ರಿಗೆ ಎಷ್ಟು ಖುಷಿ ಆಗ್ತದೆ, ಆ ಒಂದು ಖುಷಿನ ನನಗೆ ನೋಡಬೇಕು ಅಂತ, ಅದೇ ನಂದೊಂದು ದೊಡ್ಡ ಆಸೆ ಆ್ಯಕ್ಚುಲಿ. ಸೊ ಇವತ್ತು ಆ ಸಾಂಗ್ ಎಲ್ಲ ಸಾಂಗು ಹಿಟ್ ಆಗ್ತಿದೆ, ಬ್ಯಾಕ್ ಟು ಬ್ಯಾಕ್ ಒಂದೊಂದು ಸಾಂಗ್ ಹಿಟ್ ಆಗ್ತಿದೆ. ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ಒನ್ ನೇಮ್ ಒನ್ ಬ್ರ್ಯಾಂಡ್ ಅಂತ ಹೇಳ್ಬೋದು, ಅದು ಗಿಲ್ಲಿ. ಅಂದರೆ ಇವತ್ತು ನಮಗೆಲ್ಲರಿಗೂ ಅಷ್ಟು ಅಭಿಮಾನ. ಅಂದರೆ ಈಗ ನೋಡಿ, ನೆನ್ನೆ ಅಷ್ಟೆಲ್ಲ ಲಾಠಿ ಚಾರ್ಜ್ ಬೀಳ್ತಾ ಇತ್ತು, ಆದರೆ ಯಾರು ಕೂಡ ಅಲ್ಲಿಂದ ಹೊರಡದೆ ಎಲ್ಲರೂ ಅಲ್ಲೇ ಸೈಡಲ್ಲಿ ನಿಲ್ತಾ ಇದ್ರು, ಯಾರು ಹೊರಡೇ ಇಲ್ಲ. ಅಂದರೆ ಮನೆಗೆ ಹೋಗೇ ಇಲ್ಲ ಯಾರು ಸಹ, ಅಷ್ಟೊತ್ತು ನಿಲ್ತಾ ಇದ್ರು. ಅಂದರೆ ನಮಗೀಗ ಒಂದೊಂದು ಮದುವೆಯಲ್ಲೆಲ್ಲ ಹೋಗಾಗ ಸ್ವಲ್ಪ ಹೊತ್ತು ಬಿಟ್ಟು ಈಗ ಸುಮಾರು ಹೊತ್ತು ನಿಲ್ಲುವಾಗ ಈಗ ನಮಗೆ ಬೇಜಾರಾಯ್ತದೆ, ಯಾವಾಗ ಹೋಗೋದು, ಎಷ್ಟೊತ್ತು ನಿಲ್ಲಬೇಕು, ಆ ಥರ ಎಲ್ಲ ಆಗ್ತದೆ. ಆದರೆ ನೆನ್ನೆದು ಒಂದು ಕ್ರೇಜ್ ಅಂದರೆ, ನಾವು ಎಷ್ಟೊತ್ತು ನಿಂತರೂ ಅಲ್ಲಿ ನಮಗೊಂದು ಕಾಲು ನೋವು ಫೀಲ್ ಆಗ್ತಾ ಇಲ್ಲ, ಏನು ಫೀಲ್ ಆಗ್ತಾ, ಸುಸ್ತು ಅಂತ ಆಗ್ತಾನೆ ಇಲ್ಲ. ಅಂದರೆ ನಮ್ಗೆಲ್ಲರಿಗೂ ಒಂದೇ ಒಂದು ಆಸೆ ಇತ್ತಿತ್ತು, ಅಂದರೆ ಹೋಗಿ ಗಿಲ್ಲಿನ ನೋಡಬೇಕು, ಒಂದ್ಸತಿ ಆದರೂ ಗಿಲ್ಲಿನ ನೋಡಬೇಕು ಅಂತ. ನಾನು ಆ್ಯಕ್ಚುಲಿ ಮಡಿಕೇರಿಯಿಂದ ಬಂದಿದ್ದು. ಸೊ ಅವ್ರಿಗಾಗಿ ಅಂದರೆ ಇವತ್ತು ಕೂಡ ನಾನು ಮಳವಳ್ಳಿಯಲ್ಲಿ ಸ್ಟೇ ಆಗಿ ಅವ್ರಿಗಾಗೆ ಇಲ್ಲಿ ಬಂದಿರೋದು. ಸೊ ಅವ್ರನ್ನ ನೋಡಬೇಕು ಅಂತ ಅಷ್ಟೊಂದು ಇಷ್ಟ. ಸೊ ಥ್ಯಾಂಕ್ ಯು. ಅಲ್ಲ, ಲಿರಿಕ್ಸ್ ಒಂದ್ಸರಿ ಹೇಳ್ಬಿಡಿ. ಗೊತ್ತಿಲ್ಲ, ಸಕಲ ಕಲಾ ವಲ್ಲಭ ಎಲ್ಲ ಆಟ ಬಲ್ಲವ ಅಂತ ಲಿರಿಕ್. ಅದು ಮ್ಯೂಸಿಕ್ ಹಾಕ್ಬಿಡಿ, ನೀವು ಹೇಳಿ. ಒಂದು ನಿಮಿಷ. ತುಂಬಾ ಚೆನ್ನಾಗಿದೆ ಸಾಂಗು, ಪದೇ ಪದೇ ಕೇಳಬೇಕು ಅಂತ ಅನ್ಸುತ್ತೆ. ಇಲ್ಲ, ನಾನು ಪಳಾರ್ ಗಿಲ್ಲಿದ ಬಗ್ಗೆ ಹೇಳೋಕ್ಕಿಂತ ನೀವೇ ಬರ್ದಿರೋದು. ಹೌದು, ನಾನು ಮತ್ತು ನನ್ನ ಇದು ಪಳಾರ್ ಗಿಲ್ಲಿ ಹೇಳೋಕ್ಕಿಂತ ನೆನ್ನೆ ಒಂದು ವಿನ್ನಿಂಗ್ ಸಾಂಗ್ ರಿಲೀಸ್ ಆಗಿದೆ ನನ್ನ ಚಾನಲಲ್ಲಿ. ಸೊ ಎಲ್ಲರೂ ಹೋಗಿ ಅದು ನೋಡಿ. ಅದ್ರದ್ದು ಒಂದು ಲೈನ್ ಹೇಳ್ತೀನಿ ಅಷ್ಟೇ, ನಾನು ಹಾಡಲ್ಲ. ಸೊ ಎತ್ತಿ ಹಿಡಿ ಕಿರೀಟ ಬಾ, ಈ ಕ್ಷಣ ನಮ್ಮದು ಗಿಲ್ಲಿದೆ ಹವ, ಜನರ ಧ್ವನಿ ಇತಿಹಾಸದ ಸಾಲು,
ವಿಜಯದ ಹೆಸರು ಗಿಲ್ಲಿ ನಟ. ಸೊ ನಮ್ಗೆಲ್ಲರಿಗೂ ಗೊತ್ತು ಈ ವಿಜಯ ಗಿಲ್ಲಿದು ಮಾತ್ರ ಅಲ್ಲ, ನಮ್ದು ಎಲ್ಲರದ್ದು ಪರ್ಸ್ನಲ್ ಆಗಿತ್ತು ಅಂತ. ಯಾಕಂದ್ರೆ ನಮಗೆ ಎಷ್ಟು ಒಂದು ಅಭಿಮಾನ ಅಂದ್ರೆ ಹುಚ್ಚ ಅಭಿಮಾನ ಅಂತ ಹೇಳ್ಬೋದು. ಅಂದ್ರೆ ಮುಂಚೆ ಈ ಥರ ಎಲ್ಲ ನಾನು ಅಂದ್ರೆ ಡಿ ಬಾಸ್ ಅಭಿಮಾನಿಯಾಗಿ, ಒಂದು ಕಿಚ್ಚ ಬಾಸ್ ಅಭಿಮಾನಿಯಾಗಿ ಎಲ್ಲ ಆ ಥರ ಎಲ್ಲ ನೋಡಿದೆ. ಸೊ ಇವತ್ತು ನಮ್ಮ ಗಿಲ್ಲಿಗೆ ಅವ್ರದ್ದೇ ಒಂದು ಲೆವೆಲ್ಗೆ ನಮಗೆ ಒಂದು ಅಭಿಮಾನ ನೋಡಕ್ಕೆ ಸಿಗ್ತಾ ಇದೆ. ಅದು ತುಂಬಾ ಖುಷಿ ಆಗ್ತದೆ ನೋಡಕ್ಕೆ, ಅಷ್ಟೇ ಸಾಕು. ಜೊತೆಗೆ ನಾನು ಇನ್ನೊಂದಿಷ್ಟು ಕ್ವಶನ್ಸ್ ಕೇಳ್ಬೇಕು. ನೋಡಿ, ಗಿಲ್ಲಿ ಅವ್ರು ಬಂದ ಮೇಲೆ ನೀವೇ ಈ ಹಾಡು ಮಾಡಿರೋದು ಅಥವಾ ಹಾಡು ಅವ್ರು ಕೇಳಿಸ್ಕೊಂಡಿರ್ಲಿಕ್ಕೆಲ್ಲ ಬಿಗ್ ಬಾಸ್ ಒಳಗಿದ್ದಾಗ ಹೊರಗೆ ಬಂದ್ಮೇಲೆ ಅವ್ರು ಎಷ್ಟು ಖುಷಿ ಆಗ್ತಾರೋ ಗೊತ್ತಿಲ್ಲ. ಬಟ್ ಏನ್ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿರೋ ಎಕ್ಸೈಟ್ಮೆಂಟ್ ಒಂದು, ಅವ್ರ ಮುಖಾಂತರವಾಗಿ ನೀವು ಕೂಡ ಪಾಪ್ಯುಲರ್ ಆಗ್ತಾ ಇರೋದು. ಅದೊಂದು ಮಾತು ಹೇಳ್ತೀನಿ. ಅಂದ್ರೆ ಇವತ್ತು ಈಗ ನೋಡಿ, ನಾನು ಇಷ್ಟು ವರ್ಷ ಆದ್ಮೇಲೆ ನನಗೆ ಒಂದು ಇನ್ನೂ ಸಖತ್ ಪಾಪ್ಯುಲರ್ ಆಗ್ತದೆ. ನಂದು 2023 ಒಂದು ಸಾಂಗ್ 1 ಮಿಲಿಯನ್ ಎಲ್ಲ ಹೊಡಿತು. ಅದು ಬೇರೆ ಥರ ಇತ್ತು. ಅದು ಯಾವುದು ಖುಷಿ ಕೊಟ್ಟಿಲ್ಲ. ಅಂದರೆ ಅದು ಒಂದು ಬೇರೆ ಲೇಬಲ್ಗೆ ಕೊಟ್ಟಿರೋ ಸಾಂಗ್, ಅದು ಅವರ ಇದರಲ್ಲಿ ಓಡ್ತಾ ಇದೆ, ಅವ್ರಿಗೆ ದುಡ್ಡು ಆಗ್ತಾ ಇದೆ, ಅದೆಲ್ಲ ಆ ಥರ. ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ಒಂದು ಈಗ ದುಡ್ಡೇನು ಬರ್ತಾ ಇಲ್ಲ, ಆದರೆ ಆ ಸಾಂಗ್ ಓಡುವಾಗ ನಂಗೆ ತುಂಬ ಖುಷಿ ಆಗ್ತದೆ. ಅಂದರೆ ಗಿಲ್ಲಿಗಾಗಿ ಇಷ್ಟು ಒಂದು ಇದು ಮಾಡ್ತಾ ಇದ್ದಾರೆ ಜನರು. ಸೊ ಅವಾಗ ಅದು ನಮಗೂ ತುಂಬ ಖುಷಿ ಆಗ್ತದೆ. ಅಂದರೆ ಎಲ್ಲರ ಬಾಯಲ್ಲಿ ಆ ಹಾಡಿದೆ, ಎಲ್ಲರ ಮೊಬೈಲಲ್ಲಿ ಹಾಡಿದೆ, ಕಾರಲ್ಲಿ ಹಾಡಿದೆ, ಎಲ್ಲರ ಕಡೆ ಆ ಹಾಡು ಓಡ್ತಾ ಇದೆ. ಸೊ ಖಂಡಿತ ಗಿಲ್ಲಿಯವ್ರು ಬಂದಾಗ ಈ ಸಾಂಗ್ ಕೇಳ್ತಾರೆ ಅಂತ ನನಗೆ 100% ಶೋರ್ ಇದೆ. ಅವ್ರಿಗೆ ತುಂಬ ಖುಷಿಯೂ ಆಗ್ತದೆ. ಯಾಕೆಂದರೆ ಅವರು ಅಷ್ಟು ಹೇಳ್ತಾ ಇದ್ದಾರೆ, ಅಂದರೆ ಈ ಹೆಸರೆಲ್ಲ ಅವ್ರಿಗೆ ಕರಿಬೇಕು ಅಂತ. ಸೊ ಈ ಹೆಸರೆಲ್ಲ ಅವ್ರಿಗೆ ಒಂದು ಸಾಂಗ್ ಆದರೆ ಯಾವ ಥರ ಇರ್ತದೆ ಅಂತ ನಾನು ಮನಸ್ಸಲ್ಲೇ ಎಲ್ಲ ಫೀಲ್ ಮಾಡ್ಕೋತಾ ಇದ್ದೀನಿ. ಅಂದರೆ ಅವ್ರು ಯಾವ ಥರ ಫೀಲ್ ಮಾಡ್ಕೋತಾರೆ ಅಂತ. ಸೊ ನೋಡುವ. ಅವ್ರ ಕ್ರೇಜ್ ನೋಡಿ ನೀವು ಒಂದು ಸಾಂಗ್ ಮಾಡಿದ್ರಿ, ಈಗ ಅವ್ರ ಫ್ಯಾನ್ಸ್ ಆಗ್ಬಿಟ್ಟಿದ್ರ ಅನ್ಸುತ್ತೆ. ಆ್ಯಕ್ಚುಲಿ ಇಲ್ಲ, ನೀವು ಹೇಳಿದ ಮಿಸ್ಟೇಕ್. ನಾನು ಆ್ಯಕ್ಚುಲಿ ಅವ್ರ ಕ್ರೇಜ್ ನೋಡಿ ಫ್ಯಾನ್ ಆಗಿಲ್ಲ. ನಾನು ಆ್ಯಕ್ಚುಲಿ ಒಂದು ಇದು ಈಗ ಎಲ್ಲ ಬಿಗ್ ಬಾಸಲ್ಲಿ ಒಂದು 2-3 ಜನನ ಇಷ್ಟಪಡ್ತೀವಿ. ಸೊ ಈ ಬಿಗ್ ಬಾಸ್ ಬಂದಾಗ ನನಗೆ ತುಂಬ ಇಷ್ಟ ಇತ್ತಿದ್ದು ಒಂದು ಗಿಲ್ಲಿ, ಇನ್ನೊಂದು ಕಾವ್ಯ ಅವರು. ಸೊ ಫಸ್ಟಿಂದನೇ ಅವ್ರನ್ನ ಒಂದು ಸಪೋರ್ಟ್ ಮಾಡ್ತಾ ಬರ್ತಾ ಇದ್ವಿ. ಅಂದರೆ ಒಂದು ಫ್ಯಾನ್ ಆಗಿ ಅಷ್ಟೇ ಇತ್ತಿದ್ದು. ಸೊ ಯಾವತ್ತದು ಡೈ ಹಾರ್ಡ್ ಫ್ಯಾನ್ ಮೂಮೆಂಟ್ ಆಗಿ ಚೇಂಜ್ ಆಯಿತು ಅಂದರೆ ಗೆಸ್ಟ್ ಅವ್ರು ಬಂದಾಗ ಗಿಲ್ಲಿನ ಅವಮಾನ ಮಾಡಿದ್ವು. ಅಂದರೆ ಕೆಳಗೆ ಕೂರಿಸಿ ನೀನು ಮುಚ್ಚು ಬಾಯಿ ನಾಯಿ ಅಂತೆಲ್ಲ ಹೇಳಿದ್ವು. ಅದೆಲ್ಲ ನಮಗೂ ತುಂಬ ಪರ್ಸ್ನಲ್ ಆಗಿ ಒಂದು ಅವಮಾನ ಅಂತ ಅನಿಸ್ತು. ಆ ಒಂದು ಇನ್ಸಲ್ಟ್ ನನಗೆ ಒಂದು ಅಂದರೆ ಅಲ್ಲಿಂದ ಒಂದು ಶುರುವಾಗಿದ್ದು ಒಂದು ಹುಚ್ಚು ಪ್ರೀತಿ ಅಂತ ಹೇಳ್ತೀನಿ. ಅಂದರೆ ಡೈ ಹಾರ್ಡ್ ಫ್ಯಾನ್ ಮೂಮೆಂಟ್, ಅದೊಂದು ಮೂಮೆಂಟ್ ನನಗೆ. ಅಂದರೆ ನನಗೆ ತುಂಬ ಇಷ್ಟ ಅವರ ಒಂದು ಕಲಾವಿದರು, ಅಂದರೆ ಆಕ್ಟರ್ಸ್ ನನಗೆ ತುಂಬ ಇಷ್ಟ ಇರೋದು ಒಂದು ಡಿ ಬಾಸ್, ಇನ್ನೊಂದು ಕಿಚ್ಚ ಬಾಸ್. ಎಲ್ಲರಿಗೂ ಆಶ್ಚರ್ಯವಾಯ್ತದೆ ಯಾಕೆ ಇಬ್ಬರನ್ನ ಹೇಳ್ತಾ ಇದ್ದಾರೆ ಅಂತ. ಬಟ್ ನನಗೆ ನಾ ಸಣ್ಣ ಇರುವಾಗಿಂದ ಇಲ್ಲಿ ತನಕ ನಾ ಎಲ್ಲ ಅವ್ರ ಮೂವೀಸ್ ನೋಡ್ತಾ ಇದ್ದೆ. ಸೊ ಅವ್ರನ್ನ ತುಂಬ ಇಷ್ಟ ಇಬ್ಬರನ್ನ. ಸೊ ಅವ್ರನ್ನ ದಾಟಿ ಒಂದು ಲೆವೆಲ್ ಮೇಲೆ ಹೋಗಿದೆ ಅಂದರೆ ಗಿಲ್ಲಿ ನಟ. ಅಂದರೆ ನನಗೆ ಅಷ್ಟು ಒಂದು ಇಷ್ಟ. ಅಂದರೆ ನೀವು ಹೇಳಿದ್ರಲ್ಲ ಜನರ ಕ್ರೇಜ್ ನೋಡಿ ಅಂತ, ಅದಲ್ಲೇ ಅಲ್ಲ, ನಮ್ಮದು ಅಷ್ಟೊಂದು ಪ್ರೀತಿಯಿಂದ ಅವ್ರ ಮೇಲೆ ಇಷ್ಟ ಆಗಿದ್ದು. ಆ ಇಷ್ಟದಿಂದ ನನಗೆ ಏನಾದರೂ ಒಂದು ಅವ್ರಿಗಾಗಿ ಮಾಡಬೇಕು ಅಂತ ಹೇಳಿ ಈ ಸಾಂಗ್ಸ್ ಎಲ್ಲ ಮಾಡಿದ್ರು. ಸೊ ಅವ್ರಿಗೆ ಇಷ್ಟವಾದ ಒಂದು ಸಾಂಗ್ಸ್ ಎಲ್ಲ ಅವ್ರಿಗೆ ಬಂದರೆ ಅವ್ರು ಯಾವ ಥರ ಖುಷಿ ಪಡ್ತಾರೆ ಅಂತ ನನಗೆ ಒಂದು ಫೀಲ್ ಆಯಿತು. ಸೊ ಆ ಅಭಿಮಾನದಿಂದ ನಾನು ಅವ್ರಿಗೆ ಮಾಡಿದ್ದು. ಅಂದರೆ ಇನ್ನೊಂದು ನಾ ಹೇಳ್ತೀನಿ, ಯಾಕೆಂದರೆ ನಾನು ಸುಮಾರು ವರ್ಷ ಮ್ಯೂಸಿಕ್ ಫೀಲ್ಡಲ್ಲಿ ಇದ್ದೀನಿ. ಈಗ ಒಂದು 2015ಗೆ ಸ್ಟಾರ್ಟಿಂಗಲ್ಲಿ ಬಂದಿರೋದು ನಾನು. ಸೊ ಅವತ್ತಿಂದ ಇವತ್ತು ತನಕ ಮ್ಯೂಸಿಕ್ ಮಾಡ್ತಾನೆ ಬಂದಿದ್ದು. ಯಾವತ್ತೂ ಕೂಡ ಸ್ವಲ್ಪ ಫುಡ್ ಬ್ಲಾಗ್ ಎಲ್ಲ ಮಾಡಿದ್ದೆ. ಅಂದರೆ ಏನೋ ಫುಡ್ ಬಗ್ಗೆ ಮಾತಾಡ್ತಾ ಇದ್ದೆ. ಯಾವತ್ತೂ ಕೂಡ ಒಬ್ರ ಬಗ್ಗೆ ಆಗಲಿ ಅಲ್ಲ, ಒಂದು ನಿಮಿಷ ಹಿಂಗೆ ಫೋನ್ ಹಿಡ್ಕೊಂಡು ಹಿಂಗೆ ಮಾತಾಡ್ದಾಗ್ಲಿ ನಾನು ಯಾವತ್ತೂ ಕೂಡ ಮಾಡೇ ಇಲ್ಲ. ಅಂದರೆ ಆ ಒಂದು ಅವಮಾನ ಮಾಡಿದ ಒಂದು ಮೂಮೆಂಟ್ ಇದೆಯಲ್ಲ, ಅಲ್ಲಿಂದ ಒಂದು ಶುರುವಾಯಿತು. ಅಂದರೆ ನನ್ನ ಅಣ್ಣ ಫೋರ್ಸ್ ಮಾಡ್ತಾ ಇದ್ದ, ಈಗಲೇ ಮಾಡು ಅಂತ. ಅಂದರೆ ಅವ್ನು ನನಗಿಂತ ದೊಡ್ಡ ಅಭಿಮಾನಿ. ಸೊ ಈಗಲೇ ಮಾಡೋರು ವಿಡಿಯೋ ಅಂತ ಮಾಡಿಸಿ, ಸೊ ಅವತ್ತಿಂದ ಸ್ಟಾರ್ಟ್ ಮಾಡಿದ್ದು ನಾನು ವಿಡಿಯೋ ಮಾಡೋಕ್ಕೆ. ಎಷ್ಟೋ ಮಿಲಿಯನ್ ವ್ಯೂಸ್ ಸುಮಾರು ವೀಡಿಯೋಸ್ಗೆ ಹೋಗಿದೆ. ಅಂದರೆ ಎಲ್ಲದಕ್ಕೆ ಒಂದೇ ಒಂದು ಹೆಸರು ಕಾರಣ ಅಂದರೆ ಅದು ಗಿಲ್ಲಿ ನಟ. ಅಂದರೆ ಇವತ್ತು ಸುಮಾರು ಜನ ಹೇಳ್ತಾರೆ ಈಗ ಅವ್ರು ಬೆಳಿತಾರೆ ಅಂತ. ಇವತ್ತು ಗಿಲ್ಲಿ ನಟ ಅವ್ರು ಮಾತ್ರ ಬೆಳೆಯೋದಲ್ಲದೆ ಅವರ ಪ್ರತಿಯೊಬ್ಬರು ಅಭಿಮಾನಿಸ ಅವ್ರ ಜೊತೆನೇ ಬೆಳೀತಾ ಇದ್ದಾರೆ. ಅಂದರೆ ಇವತ್ತು ಎಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಇದು ಮಾಡ್ತಾ ಇದ್ದಾರೆ, ಎಲ್ಲರೂ ಪಾಪ್ಯುಲರ್ ಆಗಿದ್ದಾರೆ. ಅಂದರೆ ಒಂದು ಹೆಸರು, ಅಂದರೆ ಅದು ಗಿಲ್ಲಿ ನಟ. ಸೊ ಆ ಒಂದು ಹೆಸರಿಂದ ಅವರು ಒಂದು ಮಾತು ಹೇಳಿದ್ದಾರೆ, ಅಭಿಮಾನಿಗೂ ಮನಿಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ. ಸೊ ಮನಿ ಕೊಟ್ಟರು ಅಭಿಮಾನನ ಕೊಂಡ್ಕೊಳಕ್ಕಾಗಲ್ಲ. ಇದು ಅಭಿಮಾನ ಪ್ರೀತಿಯಿಂದ ಬರೋದು, ಅದು ಮನಸ್ಸಿಂದ ಬರಬೇಕು. ಮನಸ್ಸಿಂದ ಬಂದರೆ ಯಾವತ್ತೂ ಕೂಡ ಹೋಗಲ್ಲ. ಜೈ ಗಿಲ್ಲಿ. ಸೂಪರ್. ಒಳ್ಳೇದಾಗಲಿ ಸರ್ ನಿಮಗೆ. ಒಳ್ಳೆ ಒಂದು ಹಾಡಿನ ಮುಖಾಂತರ ಜನಮನ ಸೆಳೆದಿರ್ತಕ್ಕಂಥವ್ರು ಗಿಲ್ಲಿ ನಟನ್ನ
ಒಂದು ಅಭಿಮಾನ ಪ್ರೀತಿ ಎಷ್ಟಿದೆ ಅಂತ ಅವ್ರು ಅರ್ಥ ಮಾಡಿಸಿದ್ದಾರೆ. ನೋಡೋಣ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.